ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಪ್ರಸ್ತಾಪ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಚಟುವಟಿಕೆ ಬೇಡ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಅವರು ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೇನೋ? ಬೆಂಗಳೂರಿನಲ್ಲಿ ಸಚಿವ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿರುವಂತಹ ವಿಚಾರದ ಬಗ್ಗೆ, ಸರ್ಕಾರದ ಜಾಗದಲ್ಲಿ ಚಟುವಟಿಕೆ ಬೇಡ ಅಂತ ಹೇಳಿರೋದ್ರ ಬಗ್ಗೆ ಸಿಎಂ ಅವರು ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರಾ? ಈ ಬಗ್ಗೆ ಸಿಎಸ್ ಅವರು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ನಮ್ಮ ಇಲಾಖೆಗೆ ಬಂದ್ರೆ ಪರಿಶೀಲನೆಯನ್ನು ಕೂಡ ಮಾಡಲಾಗತ್ತೆ. ಅದರ ಸಾಧಕ ಬಾಧಕ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಪ್ರಸ್ತಾಪ ಆಗಿರುವಂತಹ ವಿಚಾರವಾಗಿ ಇದೀಗ ಬೆಂಗಳೂರಿನಲ್ಲಿ ಸಚಿವ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿರುವಂಥದ್ದು. ನಮಗೆ ಪರ್ಮಿಷನ್ ಕೇಳಿದಾಗ ಪರ್ಮಿಷನ್ ಕಾನೂನು ವ್ಯವಸ್ಥೆಯನ್ನ ನೋಡಿಕೊಂಡು ಸ್ಥಳೀಯ ಪೊಲೀಸರು ಪರ್ಮಿಷನ್ ಕೊಡ್ತಾರೆ. ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ಬ್ಯಾನ್ ಮಾಡಿದ್ರೆ ಆ ಪ್ರಕಾರ ಹೋಗ್ತಾರೆ. ಎಲ್ಲ ಪರ್ಮಿಷನ್ ತಗೊಂಡೇ ನಡಿಬೇಕು ಅಂತ ಏನು ಕಾನೂನು ಮಾಡಿಲ್ವಲ್ಲ, ನಾವು ಇನ್ನು ಮಾಡಿದೀವ ಅದೆಲ್ಲ. ನಾವು ಅದನ್ನೇ ನಾನು ಹೇಳಿದ್ದು, ನಮಗೆ ಪತ್ರ ನಮ್ಮ ಇಲಾಖೆಗೆ ಅವರು ಫಾರ್ವರ್ಡ್ ಮಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕೇಳಿದಾಗ ನಾವು ಇವೆಲ್ಲ ಹೇಳ್ತೀವಿ. ನಮಗೆ ಪರ್ಮಿಷನ್ ಕೇಳಿದಾಗ ಪರ್ಮಿಷನ್ ಕಾನೂನು ವ್ಯವಸ್ಥೆಯನ್ನ ನೋಡಿಕೊಂಡು ಸ್ಥಳೀಯ ಪೊಲೀಸರು ಪರ್ಮಿಷನ್ ಕೊಡ್ತಾರೆ. ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ಬ್ಯಾನ್ ಮಾಡಿದ್ರೆ ಆ ಪ್ರಕಾರ ಹೋಗ್ತಾರೆ. ಎಲ್ಲ ಪರ್ಮಿಷನ್ ತಗೊಂಡೇ ನಡಿಬೇಕು ಅಂತ ಏನು ಕಾನೂನು ಮಾಡಿಲ್ವಲ್ಲ, ನಾವು ಇನ್ನು ಮಾಡಿದೀವ ಅದೆಲ್ಲ. ನಾವು ಅದನ್ನೇ ನಾನು ಹೇಳಿದ್ದು, ನಮಗೆ ಪತ್ರ ನಮ್ಮ ಇಲಾಖೆಗೆ ಅವರು ಫಾರ್ವರ್ಡ್ ಮಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕೇಳಿದಾಗ ನಾವು ಇವೆಲ್ಲ ಹೇಳ್ತೀವಿ. ನಮಗೆ ಪರ್ಮಿಷನ್ ಕೇಳಿದಾಗ ಪರ್ಮಿಷನ್ ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧವನ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಯಾವಾಗಿಂದ ಹೇಳಿಕೆ ಕೊಟ್ಟು ಸಾಕಷ್ಟು ಜನ ಅದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಜನರ ಕೆಂಗಡಿಗೆ ಕೂಡ ಕಾರಣ ಆಗ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಇದೀಗ ಅವರು ಹೇಳಿರುವಂತಹ ಹೇಳಿಕೆಯ ವಿಚಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಕೂಡ ಮಾತನಾಡಿದ್ದಾರೆ. ಸೊ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೇನೋ ಸಿಎಂ ಅವರು, ಗೊತ್ತಿಲ್ಲ. ಬಟ್ ಇದರ ಸಾಧಕ ಬಾಧಕಗಳನ್ನು ಅರಿತು ಏನು ಡಿಸಿಷನ್ ತಗೊಳ್ಬೇಕು ಅದ್ರ ಕಡೆ ನಾವು ಗಮನ ಹರಿಸ್ತೀವಿ ಅಂತ ಹೇಳ್ಬಿಟ್ಟು ಜಿ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಇನ್ನು ನಮ್ಮ ಇಲಾಖೆಗೆ ಬಂದರೆ ಯಾವ ರೀತಿಯಾಗಿ ಇದನ್ನು ತೆಗೆದುಕೊಳ್ಬೇಕು ಅಂದರೆ, ಸರ್ಕಾರಿ ಜಾಗದಲ್ಲಿ RSSನವರು ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳು, ಸರ್ಕಾರಿ ಜಾಗ, ಸರ್ಕಾರಿ ಶಾಲೆ ಆಗಿರ್ಬೋದು, ಆಸ್ಪತ್ರೆಯ ಮುಂಭಾಗ ಆಗಿರ್ಬೋದು, ಹಾಗೆ ಕಾಲೇಜ್ಗಳ ಆವರಣ ಆಗಿರ್ಬೋದು, ಹಾಸ್ಟೆಲ್ಗಳ ಆವರಣಗಳಾಗಿರ್ಬೋದು, ಅಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತಾರೆ. ಸೊ ಇದೆಲ್ಲವಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು. ಅವ್ರು ಬೇಕಿದ್ರೆ ಪ್ರೈವೇಟ್ ಜಾಗಗಳಲ್ಲಿ ಏನಾದರೂ ಮಾಡ್ಕೊಳ್ಳಿ, ಆದರೆ ಸರ್ಕಾರಿ ಜಾಗಗಳಲ್ಲಿ ಮಾಡೋದು ಸರಿಯಲ್ಲ, ಸಮಂಜಸವಲ್ಲ ಅಂತ ಹೇಳಿಬಿಟ್ಟು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸೊ ಈ ಒಂದು ವಿಚಾರವಾಗಿ ಸಾಕಷ್ಟು ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸೊ ಈ ಒಂದು ವಿಚಾರ ನಿಷೇಧಿಸಬೇಕು, RSS ಎಲ್ಲಿ ನಡೀತಾ ಇದೆ ಕಾರ್ಯಕ್ರಮಗಳು ಎಲ್ಲವನ್ನೂ ಕೂಡ ಅಂತ ಹೇಳಿಬಿಟ್ಟು ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ದಾರೆ. ಕೆಂಗಣಿಗೂ ಕೂಡ ಗುರಿಯಾಗ್ತಾ ಇದ್ದಾರೆ. ಈ ಹೇಳಿಕೆಯ ವಿಚಾರವಾಗಿ ಒಂದಷ್ಟು ಜನ ಪ್ರತಿಕ್ರಿಯೆಯನ್ನು ನೀಡ್ತಿದ್ದಾರೆ. ಸೊ ಯಾಕಾಗಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು, ಹಾಗೆ ಸಮರ್ಥನೆ ಕೂಡ ಕೊಡ್ತಾ ಇದ್ದಾರೆ, ಸಮರ್ಥಿಸ್ಕೊಳ್ತಾ ಇದ್ದಾರೆ ತಮ್ಮ ಹೇಳಿಕೆಯ ಬಗ್ಗೆ. ಇನ್ನು ರಿಜಿಸ್ಟರ್ ಏನಾದರೂ ಆಗಿದ್ರೆ ರಿಜಿಸ್ಟರ್ ಕಾಪಿನ ಕೊಡಲಿ, ಸಂಘ ಪರಿವಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರುವಂಥದ್ದು. ಮತ್ತೆ ನಿಷೇಧಿಸಬೇಕು ಅಂತ ನಾನು ಹೇಳಿಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ದೀನಿ ಅಷ್ಟೇ, ಬೇರೆ ಯಾವ ವಿಚಾರವನ್ನು ಕೂಡ ನಾನು ಪ್ರಸ್ತಾಪ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ದಾರೆ. ನಮ್ಮಲ್ಲಿ ಒಡಕು ಸೃಷ್ಟಿ ಮಾಡಬೇಕು, ಹಾಳು ಮಾಡಬೇಕು ಅನ್ನೋದಷ್ಟೇ ಇವರುಗಳ ಉದ್ದೇಶ ಆಗಿರುತ್ತೆ. RSSನ ಕೈಗೊಂಬೆ ಆಗಿದೆ ಬಿಜೆಪಿ ಅಂತಲೂ ಕೂಡ, ಬಿಜೆಪಿ RSS ಇಲ್ಲದೆ ಶೂನ್ಯ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಹೀಗೆ ಮಾತನಾಡಿ ಸಾಕಷ್ಟು ಜನರ ಕೆಂಗಣಿಗೂ ಕೂಡ ಗುರಿಯಾಗ್ತಾ ಇರುವಂಥದ್ದು. ದಿನೇಶ್ ಗುಂಡೂರಾವ್ ಕೂಡ ಈ ವಿಚಾರದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ ಸಂಘಟನೆಗಳಿಗೆ ಅವಕಾಶವನ್ನು ಕೊಡಬಾರ್ದು,
ಸರ್ಕಾರಿ ಜಾಗವನ್ನು RSS ಉಪಯೋಗ ಮಾಡ್ಕೊಳ್ತಾ ಇರೋದು ಸರಿಯಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ಕ್ಯಾಂಪಸ್ಗಳಲ್ಲಿ ರಾಜಕೀಯ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗತ್ತಾ? ವೈಯಕ್ತಿಕ ರಾಜಕೀಯ ಸಮಾವೇಶ ಬೇರೆ ಬೇರೆ ಕಡೆ ಮಾಡಬೇಕು. RSS ಒಂದು ಪೊಲಿಟಿಕಲ್ ಸಂಸ್ಥೆ ಆಗಿರುತ್ತೆ. RSS, ಬಜರಂಗದಳ, ABVP ಎಲ್ಲವೂ ಕೂಡ ಪೊಲಿಟಿಕಲ್ ಸಂಸ್ಥೆ. ಪೊಲೀಸರ ಅನುಮತಿಯನ್ನು ತೆಗೆದುಕೊಂಡು ಬೇಕಾದ್ರೆ ಮಾಡಲಿ ಅಂತ ಹೇಳಿಬಿಟ್ಟು ದಿನೇಶ್ ಗುಂಡೂರಾವ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ತ್ಯಾಗ ಮಾಡಿದ್ದು ಕಾಂಗ್ರೆಸ್, ಸ್ವಾತಂತ್ರ್ಯಕ್ಕೋಸ್ಕರ RSS ಏನೂ ಕೂಡ ಮಾಡಿಲ್ಲ. ಅವರ ತ್ಯಾಗ ಏನಾದರೂ ಮಾಡಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ.